CM ಸರ್ ಒಂದು ನಿಮಿಷ. ಜಮೀರ್ ಸರ್ ಹೂವಾಕಿ ಸರ್ CM ಸರ್ CM ಸರ್ ಭೂಮಿ ಪೂಜೆ ನಡೆಯುತ್ತಾ ಇದ್ದಾರೆ ಶ್ರೀ ಸಿದ್ದರಾಮಯ್ಯನವರು. ನಿಮ್ಮೆಲ್ಲರ ಚಪ್ಪಾಳೆಗಳು ಕೂಡ ಜೊತೆಯಾಗಿ ಬಂಧುಗಳೇ. ಅಣ್ಣ ಸ್ವಲ್ಪ ಕ್ಯಾಮರಾ. ಕ್ರೀಡಾ ಪ್ರೇಮಿಗಳ ಮನದ ಆಶಯವನ್ನ ಈಡೇರಿಸಿದೆ ಕರ್ನಾಟಕ ಸರ್ಕಾರ. ಕ್ರೀಡಾಪಟುಗಳ ಕ್ರೀಡಾ ಪ್ರೇಮಿಗಳ ಆಸೆಗೆ ಏಕು ನೀಡುತ್ತಿದೆ ಕರ್ನಾಟಕ ಸರ್ಕಾರ. ಸರ್ವಾಂಗೀಣ ಅಭಿವೃದ್ಧಿಯ ಸಂಕೇತವಿದು ಸೂರ್ಯನಗರ ನಾಲ್ಕನೇ ಅಂತ ಶ್ರೀ ಸೂರ್ಯಗಿರಿ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದೆ. ಭೂಮಿ ಮಂಗಳಂ ಅಮೃತ ಮಂಗಳಂ ಅಗ್ನಿ ಮಂಗಳಂ ವಾಯು ಮಂಗಳಂ ನಗರ ಮಂಗಳಂ ಸರ್ವ ಮಂಗಳಂ ಭವತು 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 ಸರ್ವ ಮಂಗಳಂ ಭವತು 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 ಸರ್ವ ಮಂಗಳಂ ಭವತು ಭವತು ಭವತು. ಕರ್ನಾಟಕದ ಸರ್ವ ಜನರ ಉದ್ಧಾರಕ್ಕಾಗಿ ಶ್ರೇಯಸ್ಸಿಗಾಗಿ ಯೋಜನೆಗಳನ್ನು ಹಮ್ಮಿಕೊಂಡು ಸಾಕಾರಗೊಳಿಸುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರ. ವಸತಿ ಇಲಾಖೆಗೆ ಹೊಸ ರೂಪನ್ನು ತಂದಿದ್ದಾರೆ. ಶ್ರೀ ಬಿಜೆಪಿ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಗೃಹ ಇಲಾಖೆಯಲ್ಲಿ ಮಾರ್ಪಾಡುಗಳನ್ನು ಮಾಡಿ ಕರ್ನಾಟಕದ ಸುರಕ್ಷತೆಯ ದೃಷ್ಟಿಯಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿರುವ ಹಾಗೆ ಮುಂದುವರಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಜೊತೆಯಾಗಿದ್ದಾರೆ ಶ್ರೀ ಶಿವಲಿಂಗೇಗೌಡರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮಂಡಳಿ, ಶ್ರೀ ಶಿವಣ್ಣ ಮಾನ್ಯ ಶಾಸಕರು ಆನೇಕಲ್ ವಿಧಾನಸಭಾ ಕ್ಷೇತ್ರ, ಹಾಗೆ ಎಲ್ಲ ಗಣ್ಯಮಾನ್ಯರು ಜೊತೆಯಾಗಿ ಸರ್ವ ಜನರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಭವ್ಯವಾಗಿ ಮೂಡಿ ಬರಲಿರುವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಪೆನ್ ಕೊಡ್ರಪ್ಪ ಅದು ರಾಷ್ಟ್ರದಲ್ಲಿಯೇ ಎರಡನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕರ್ನಾಟಕದ ಯಕ್ಷಗಾನ ಶೈಲಿಯ ಮಾದರಿಯಲ್ಲಿ ಕ್ರೀಡಾ ಸಂಕೀರ್ಣದ ಸುತ್ತಮುತ್ತ ಮಂಡಳಿ ಬಡಾವಣೆಯಲ್ಲಿ ಲಭ್ಯವಿರುವ ನಿವೇಶನಗಳಲ್ಲಿ ಕ್ರೀಡಾ ಚಟುವಟಿಕೆಗೆ ಪೂರಕವಾದ ಕ್ರೀಡಾ ಸಂಕೀರ್ಣವನ್ನ ಅಭಿವೃದ್ಧಿಪಡಿಸಲು ಅವಕಾಶವಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣಕ್ಕೆ ಕ್ರೀಡಾ ಸಂಸ್ಥೆಗಳಾಗಿ ಪರಿವರ್ತಿಸಿ ಸೂರ್ಯನಗರ 4ನೇ ಹಂತದ ಬಡಾವಣೆಯನ್ನು ಕ್ರೀಡಾ ಗ್ರಾಮವಾಗಿ ಪರಿವರ್ತಿಸಲು ಅವಕಾಶವಿದ್ದು ದೇಶದಲ್ಲಿಯೇ ಮಾದರಿಯಾಗಿಸಬಹುದಾಗಿದೆ. ಇದರ ಜೊತೆಯಲ್ಲಿ ಜಮೀನು ಹಾಗೂ ಭಾಗದ ಸಾಧಾರಣ ಸಾರ್ವಜನಿಕರಿಗೆ ಉದ್ಯೋಗವೂ ಸಹ ದೊರೆಯುತ್ತದೆ. IPL, ICC ಕ್ರಿಕೆಟ್ ಪಂದ್ಯಗಳನ್ನ ಹಾಗೂ ಕೆಲವು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಏರ್ಪಡಿಸಿದಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡಿದ ವೆಚ್ಚ ಕೆಲವೇ ವರ್ಷಗಳಲ್ಲಿ ಮರುಪಾವತಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಇದೊಂದು ಸರ್ಕಾರಕ್ಕೆ ಹಾಗೂ ಮಂಡಳಿಗೆ ಹೆಚ್ಚಿನ ಆದಾಯ ತರುವ ಯೋಜನೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯಕ್ಕೆ ಒಂದು ಹಿರಿಯ ತರುವ ಯೋಜನೆ ಆಗಿರುತ್ತದೆ. ಇದು ನಮ್ಮ ಕರ್ನಾಟಕ, ನಮ್ಮ ನಾಡು, ನಮ್ಮ ಹೆಮ್ಮೆ. ಸಿಲಿಕಾನ್ ವ್ಯಾಲಿ ಎಂದೇ ಖ್ಯಾತಮೈದವರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್